ಪ್ರಮುಖವಾಗಿ ಲೋಕಸಭಾ ಫಲಿತಾಂಶ ಪ್ರಕಟವಾದ ನಂತರದಲ್ಲಿ ಕಾಂಗ್ರೆಸ್ನ ಸಾಧನೆ ಸಂಪಾದನೆ ಬಗ್ಗೆ ರಾಜ್ಯ ಮಟ್ಟದಲ್ಲಿ ವಿಶ್ಲೇಷಣೆಗಳು ನಡೀತಾ ಇದೆ. ಅನೇಕ ಆಯಾಮಗಳು, 9 ಯಾಕೆ ಗ್ಯಾರಂಟಿಗಳ ಭರಾಟೆ ನಡುವೆ ಕೂಡ ಅನ್ನೋ ಚರ್ಚೆ. ಇದರ ಜೊತೆಗೆ ಕಾಂಗ್ರೆಸ್ ಪಾಳ್ಯದಲ್ಲಿ ಆತ್ಮಾವಲೋಕನ ಕೂಡ ಪ್ರಾರಂಭವಾಗಿದೆ. ಈ ನಿಟ್ಟಿನಲ್ಲಿ ಚರ್ಚೆಯನ್ನು ಪ್ರಾರಂಭ ಮಾಡೋಣ. ಆದರೆ ಅದಕ್ಕಿಂತ ಮುಂಚೆ ಈ ಕ್ಷಣದ ಬ್ರೇಕಿಂಗ್ ಅಪ್ಡೇಟ್. ಅದರಲ್ಲೂ ಕುಮಾರಸ್ವಾಮಿ ಅವರು ನಿನ್ನೆಯಷ್ಟೇ ಕೇಂದ್ರ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕರಿಸಿದ್ದಾರೆ. ಆದರೆ ಯಾವ ಖಾತೆ, ಈ ಬಗ್ಗೆ ಕುತೂಹಲ ಇದ್ದೇ ಇದೆ. ಕುಮಾರಸ್ವಾಮಿ ಒಳಗೊಂಡಂತೆ ರಾಜ್ಯದಿಂದ ಆಯ್ಕೆಯಾಗಿರುವ 5 ಸಚಿವರಿಗೆ ಯಾವ ಖಾತೆ ಸಿಗಲಿದೆ ಅನ್ನೋ ಕುತೂಹಲ. ಮೋದಿ ಸಂಪುಟದ ಖಾತೆ ಹಂಚಿಕೆ ಪ್ರಕ್ರಿಯೆ ಶುರುವಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಇದರ ಕ್ಷಣದ ಅಪ್ಡೇಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಅಮಿತ್ ಶಾ ಅವರಿಗೆ ಮತ್ತೆ ಗೃಹ ಖಾತೆ ಲಭಿಸೋದು ಬಹುತೇಕ ಫಿಕ್ಸ್. ರಾಜನಾಥ್ ಸಿಂಗ್ ರಕ್ಷಣಾ ಖಾತೆ, ಅಶ್ವಿನಿ ವೈಷ್ಣವ್ ರೈಲ್ವೆ ಖಾತೆ, ಜೆಡಿಯುಗೆ ರೈಲ್ವೆ ಖಾತೆ ಬಿಟ್ಟು ಕೊಟ್ಟಿಲ್ಲ ಬಿಜೆಪಿ, ಡಿಮಾಂಡ್ ಇತ್ತು ಅನ್ನೋ ಮಾಹಿತಿ ಇತ್ತು. ಇದರ ನಡುವೆ ನಾನಾಗಲೇ ಹೇಳಿದ ಹಾಗೆ ರಾಜ್ಯದಿಂದ ಆಯ್ಕೆಯಾಗಿರುವ 5ರಿಗೆ ಯಾವ ಖಾತೆ ಅನ್ನೋ ಕುತೂಹಲ ಈ ಕ್ಷಣದವರೆಗೂ ಕೂಡ ಮುಂದುವರೆದಿದೆ. ಬಹಳಷ್ಟು ನಿರೀಕ್ಷೆ ಇರೋದು ಕುಮಾರಸ್ವಾಮಿ ಅವರಿಗೆ ಕೃಷಿ ಖಾತೆ ಸಿಗುತ್ತಾ ಇಲ್ವಾ ಅನ್ನೋದ್ರ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಆದರೆ ಈವರೆಗೆ ಕುಮಾರಸ್ವಾಮಿ ಅವರಿಗೆ ಯಾವ ಖಾತೆ ಅನ್ನೋದ್ರ ಬಗ್ಗೆ ಮಾಹಿತಿಗಳು ಲಭ್ಯವಾಗಿಲ್ಲ. ಅದರ ಘೋಷಣೆ, ಅಧಿಕೃತವಾದ ಘೋಷಣೆ ಬಾಕಿ ಉಳಿದಿದೆ. ನಿತಿನ್ ಗಡ್ಕರಿ ಅವರಿಗೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ, ಗಡ್ಕರಿ ಜೊತೆಗೆ 2 ರಾಜ್ಯ ಖಾತೆ ಸಚಿವರು ಇರಲಿದ್ದಾರೆ. ಅಜಯ್ ತಮಟಾಗೆ ಸಾರಿಗೆ ರಾಜ್ಯ ಖಾತೆ, ಹರ್ಷ ಮಲ್ಹೋತ್ರಾಗೆ ಹೆದ್ದಾರಿ ರಾಜ್ಯ ಖಾತೆಯನ್ನು ನೀಡಲಾಗಿದೆ. ರಿಪಬ್ಲಿಕ್ ಕನ್ನಡದಲ್ಲಿ ಮೋದಿ ಸಂಪುಟದ ಖಾತೆಯ ಪಟ್ಟಿ, ಕ್ಷಣದ ಅಪ್ಡೇಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಿ. ಸತತ 2ನೇ ಅವಧಿಗೆ ಸಾರಿಗೆ ಸಚಿವರಾಗಿದ್ದಾರೆ ಗಡ್ಕರಿ ಮತ್ತೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆ ಹಂಚಿಕೆ. ಕಳೆದ ಅವಧಿಯಲ್ಲಿ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್, ಅದರಲ್ಲೂ ಇನ್ಫ್ರಾಸ್ಟ್ರಕ್ಚರ್, ಮೂಲಭೂತ ಸೌಕರ್ಯಗಳಿಗೆ ಸಂಬಂಧಪಟ್ಟಂತೆ ಅನೇಕ ಸಾಧನೆಗಳನ್ನು ನಾವು ಮಾಡಿ ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ದೇವೆ ಅನ್ನೋದು ಮೋದಿ ನೇತೃತ್ವದ ಸರ್ಕಾರದ ಹೇಳಿಕೆಗಳಾಗಿತ್ತು. ಅದಕ್ಕೆ ಸಾಕ್ಷ್ಯಗಳ ಸಮೇತ ಮತದಾರರ ಮುಂದೆ ಹೋಗ್ತೀವಿ ಅನ್ನೋ ಹೇಳಿಕೆಗಳು ಕೂಡ ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ. ಅದರಲ್ಲಿ ಬಹುಪಾಲು ರಸ್ತೆ ಸಂಪರ್ಕದಲ್ಲಿ ಆದಂತಹ ಕೆಲವೊಂದಷ್ಟು ಸಾಧನೆಗಳು, ಅದಕ್ಕೆ ನೇರವಾಗಿ ಗಡ್ಕರಿ ಅವರ ದೂರದೃಷ್ಟಿ ಹಾಗೆ ಒಂದಷ್ಟು ಇಚ್ಛಾಶಕ್ತಿ ಕಾರಣ ಅನ್ನೋ ವಿಶ್ಲೇಷಣೆ ಕೂಡ ಅದಕ್ಕೆ ಪೂರಕ ಅನ್ನುವಂತೆ ಈ ಬಾರಿ ಕೂಡ ಅವರಿಗೆ ಸಾರಿಗೆ ಮತ್ತು ಹೆದ್ದಾರಿ ಖಾತೆಯನ್ನೇ ಮುಂದುವರಿಸುವ ಹೊಣೆಗಾರಿಕೆಯನ್ನ ನೀಡಲಾಗಿದೆ. ಇದರ ಜೊತೆಗೆ ರಾಜ್ಯದ 5 ಸಚಿವರಿಗೆ ಯಾವ ಖಾತೆ ಅನ್ನೋ ಕುತೂಹಲ. ಕುಮಾರಸ್ವಾಮಿ ಅವರಿಗೆ ನಿರೀಕ್ಷಿತ ಕೃಷಿ ಖಾತೆ ಸಿಗತ್ತಾ? ಪ್ರಹ್ಲಾದ್ ಜೋಶಿ ಅವರಿಗೆ ಯಾವ ಖಾತೆ ಸಿಗತ್ತೆ? ನಿರ್ಮಲಾ ಸೀತಾರಾಮನ್ ಹಣಕಾಸು ಮುಂದುವರಿಯತ್ತಾ? ಸೋಮಣ್ಣ ಅವರಿಗೆ ಯಾವ ಖಾತೆ? ಶೋಭಾ ಕರಂದ್ಲಾಜೆ ಅವರು ಯಾವ ಖಾತೆಯನ್ನ ನಿರ್ವಹಿಸ್ತಾರೆ? ಅದ್ರ ಬಗ್ಗೆ ಕುತೂಹಲ ಮುಂದುವರೆದಿದೆ. ಮನೋಹರ್ ಖಟ್ಟರ್ಗೆ ವಸತಿ, ನಿರ್ಮಲಾ ಸೀತಾರಾಮನ್ ಅವರಿಗೆ ಹಣಕಾಸು ಮುಂದುವರಿಕೆ. ಸದ್ಯಕ್ಕೆ ಲಭ್ಯವಾಗ್ತಾ ಇರುವ ಅಪ್ಡೇಟ್ ಇದು. ಪ್ರಮುಖವಾಗಿ ಬಿಜೆಪಿಯ ಹಿರಿಯ ಸಚಿವರು ಯಾರೆಲ್ಲ ಇದ್ರು ಅವರಿಗೆ ಹಿಂದಿನ ಅವಧಿಯ ಖಾತೆಯನ್ನೇ ಮುಂದುವರಿಸ್ತಾ ಇರೋ ರೀತಿಯಲ್ಲಿ ಕಂಡು ಬರ್ತಾ ಇದೆ. ಬದಲಾವಣೆಗಳು ಅಂತ ಆಗೋದಾದ್ರೆ ಈ ಮೈತ್ರಿ ಅಂಗಪಕ್ಷಗಳ ಸದಸ್ಯರಿಗೆ ಯಾವ ಖಾತೆಯನ್ನ ನೀಡಲಾಗುತ್ತೆ ಅನ್ನೋ ವಿಚಾರಕ್ಕಿರೋ ಕುತೂಹಲ. ಇದರ ಜೊತೆಗೆ ನಮ್ಮ ರಾಜ್ಯದಿಂದ ಆಯ್ಕೆಯಾಗಿರುವಂತಹ ಸಂಸದರ ಪೈಕಿ 5ರಿಗೆ ಸಚಿವ ಸ್ಥಾನ, ಅವರಿಗೆ ಯಾವ ಸಚಿವ ಸ್ಥಾನವನ್ನ ನೀಡಲಾಗುತ್ತೆ, ಯಾವ ಖಾತೆಯ ಜವಾಬ್ದಾರಿಯನ್ನ ನೀಡಲಾಗುತ್ತೆ ಅನ್ನೋದರ ಕುತೂಹಲ. ಸ್ಕ್ರೀನ್ನ ಬಲಭಾಗದಲ್ಲಿ ಗಮನಿಸ್ತಾ ಇದ್ರಿ. ಸದ್ಯಕ್ಕೆ ಅನೌನ್ಸ್ ಆಗಿರುವಂತಹ ಖಾತೆಗಳ ವಿವರ. ಗಮನಿಸ್ತಾ ಇದ್ದೀರಿ ಯಾವೆಲ್ಲ ಸಚಿವರಿಗೆ ಯಾವೆಲ್ಲ ಖಾತೆಯನ್ನ ನೀಡಲಾಗ್ತಿದೆ ಅಂತ ಹೇಳಿ. ಪ್ರಮುಖವಾಗಿ ಕರ್ನಾಟಕದ 5ರಿಗೆ ಖಾತೆ ಹಂಚಿಕೆ ಆದ ನಂತರದಲ್ಲಿ ಅದರ ಅಪ್ಡೇಟ್ಸ್ ಅನ್ನ ಮತ್ತೊಮ್ಮೆ ನಿಮ್ಮ ಮುಂದೆ ಇಡ್ತೀವಿ. ರಿಪಬ್ಲಿಕ್ ಕನ್ನಡದಲ್ಲಿ ಯಾವ ಅಪ್ಡೇಟ್ ಕೂಡ ಮಿಸ್ ಆಗೋಲ್ಲ. ಅದರಲ್ಲೂ ಖಾತೆ ಹಂಚಿಕೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಆಸ್
ವಿ ಗೆಟ್ ನಮಗೆ ಮಾಹಿತಿ ಸಿಕ್ಕ ತಕ್ಷಣ ನಿಮ್ಮ ಮುಂದೆ ಅದನ್ನ ಹಂಚಿಕೊಳ್ಳೋ ಪ್ರಯತ್ನವನ್ನ ಮಾಡ್ತಾ ಹೋಗ್ತೀವಿ. ರೈಟ್, ವಾಪಸ್ ಬರೋಣ ಇವತ್ತಿನ ಚರ್ಚಾ ವಿಚಾರಕ್ಕೆ. ನಾನಾಗ್ಲೇ ಹೇಳ್ತಾ ಇದ್ದೆ 9 ಸ್ಥಾನ 15ಕ್ಕೂ ಅಧಿಕ ಕ್ಷೇತ್ರಗಳಲ್ಲಿ ಗೆಲುವು ನಿಶ್ಚಿತ ಅನ್ನೋ ಕಾನ್ಫಿಡೆನ್ಸ್ ರಾಜ್ಯ ಕಾಂಗ್ರೆಸ್ ಪಾಳೆಯದಲ್ಲಿ ಯಥೇಚ್ಛವಾಗಿ ಕಾಣಿಸ್ತಾ ಇತ್ತು. ಚುನಾವಣಾ ಪ್ರಚಾರದ ಸಂದರ್ಭದಲ್ಲಿ, ಮತದಾನ ಆದ ನಂತರದಲ್ಲೂ ಕೂಡ ಗ್ಯಾರಂಟಿಗಳ ಬಲ ಇದೆ. 136 ಶಾಸಕರ ಸದೃಢ ಸರ್ಕಾರದ ಬಗ್ಗೆ ಜನರಿಗಿರುವ ನಿರೀಕ್ಷೆ ಅದು ಮತದಾನದಲ್ಲಿ ಪ್ರತಿಫಲವಾಗುತ್ತೆ ಅನ್ನೋ ಒಂದು ಕಾನ್ಫಿಡೆನ್ಸ್ ಇತ್ತು. ಇದರ ಜೊತೆಗೆ ಸಿದ್ದರಾಮಯ್ಯ, ಡಿ ಕೆ ಶಿವಕುಮಾರ್ ಜೋಡತ್ತು ಪ್ರಚಾರ, ಇಷ್ಟೆಲ್ಲ ಇದ್ರೂ ಕೂಡ ನಿರೀಕ್ಷಿತ ಮಟ್ಟದ ಸಾಧನೆ ಯಾಕಾಗ್ಲಿಲ್ಲ ಅನ್ನೋ ಆತ್ಮಾವಲೋಕನ ಪ್ರಾರಂಭ ಆಗಿದೆ. ಆದರೆ ಈ ಆತ್ಮಾವಲೋಕನ ಪ್ರಕ್ರಿಯೆಯಲ್ಲೂ ಕೂಡ ವಿಭಿನ್ನವಾದ ರೀತಿಯ ಹೇಳಿಕೆಗಳು ಆಚೆ ಬರ್ತಿದೆ. ಮುಖ್ಯಮಂತ್ರಿಗಳು ಇವತ್ತು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರಿಗೆ ವಿಷಾದ ವ್ಯಕ್ತಪಡಿಸಿದ್ರು ಕ್ಷೇತ್ರದಲ್ಲಿ ಪುತ್ರನಿಗಾದ ಸೋಲಿನ ಬಗ್ಗೆ. ಡಿ ಕೆ ಸುರೇಶ್ ಅವರು ಅತ್ತೇ ಬಿಟ್ರು, ಮತದಾರರು ಕೈ ಹಿಡಿಲಿಲ್ಲ ಅನ್ನೋ ಕಾರಣಕ್ಕೆ. ಇತ್ತ ಡಿ ಕೆ ಶಿವಕುಮಾರ್ ಅವರು ಶಾಸಕರ ವಿರುದ್ಧ ಯಾರೆಲ್ಲ ಆತ್ಮಾವಲೋಕನದ ಹೇಳಿಕೆಯನ್ನ ಮಾಧ್ಯಮದ ಸಮ್ಮುಖದಲ್ಲಿ ನೀಡ್ತಿದ್ದಾರೆ ಅವರ ವಿರುದ್ಧ ಗದರೇ ಬಿಟ್ರು DCM ಹಾಗೆ KPCC ಅಧ್ಯಕ್ಷರು. ಅಂದ್ರೆ ಈ ಆತ್ಮಾವಲೋಕನ ನಡೆಯೋ ಸಂದರ್ಭದಲ್ಲೂ ಕೂಡ ಒಂದಷ್ಟು ವೈರುಧ್ಯ ಕಾಣೋಕ್ ಸಿಗ್ತಿದ್ಯಾ? ಕೈಪಾಳೆಯ ಅಸಲಿಗೆ ಎಡವಿದ್ದಲ್ಲಿ ಚರ್ಚೆ ಪ್ರಾರಂಭ ಮಾಡೋಣ. ಚರ್ಚೆಯಲ್ಲಿ ಬಿಜೆಪಿ ವಕ್ತಾರರಾದ ಮಧು ಎನ್ ರಾವ್, JDS ವಕ್ತಾರರಾದ ನಾಗೇಂದ್ರ ಪ್ರಸಾದ್ ಅವರು, ಕಾಂಗ್ರೆಸ್ ವಕ್ತಾರರು ನಟರಾಜ್ ಗೌಡ್ರು ಹಾಗೆ ರಾಜಕೀಯ ವಿಶ್ಲೇಷಕರಾದ ಶಶಿಕಾಂತ್ ಯಡಳ್ಳಿ ಅವರು ಎಲ್ಲರ ಹತ್ರ ಮಾತು, ಚರ್ಚೆ, ಮಂಥನ ಪ್ರಾರಂಭ ಮಾಡೋಣ. ಅದಕ್ಕಿಂತ ಮುಂಚೆ ಇವತ್ತಿನ ಪ್ರಮುಖ ಹೇಳಿಕೆಗಳು ನಿಮ್ಮ ಮುಂದೆ. ನಿಮ್ಮ ಜೊತೆಯಲ್ಲಿ ಪ್ರಾಮಾಣಿಕ ಸಾಮಾನ್ಯ ಪ್ರಜೆಯಾಗಿ ನಿಮ್ಮ ಕಷ್ಟ ಸುಖಗಳಿಗೆ ಸ್ಪಂದಿಸಿ ಒಬ್ಬ ಕಾಂಗ್ರೆಸ್ ಕಾರ್ಯಕರ್ತಾಗಿ ಖರಗ್ಪುರದ ಅಭಿವೃದ್ಧಿಗೆ ಹಗಲು ರಾತ್ರಿ ಡಿ ಕೆ ಶಿವಕುಮಾರ್ ಅವರ ನೇತೃತ್ವದಲ್ಲಿ ತಮ್ಮೆಲ್ಲರ ಮಾರ್ಗದರ್ಶನದಲ್ಲಿ ನಾನು ಕೆಲಸ ಮಾಡ್ತೇನೆ. ತಾವೆಲ್ಲರೂ ಕೂಡ ಧೈರ್ಯವಾಗಿರಿ. ಇದು ಕೇವಲ ಆಕಸ್ಮಿಕ ಒಂದು ದುರ್ಘಟನೆ. ಇದನ್ನ ಯಾರು ಕೂಡ ಪರ್ಮನೆಂಟ್ ಅಂತ ತಿಳ್ಕೊಬೇಡಿ. ಈ ಗೆಲುವು ಶಿವಗಂಗಾ ಅವರು ಹೇಳ್ತಿದ್ದಾರೆ, ಯಾರ್ಯಾರು ಲೀಡ್ ಕೊಡಿಸಿಲ್ಲ 18 ಸಚಿವರು ಅವ್ರದೆಲ್ಲ ರಾಜೀನಾಮೆ ಪಡೀಲಿ ಹೈಕಮಾಂಡ್ ಅವರು. ಯಾವ MLA ಗಳು ಸುಮ್ಮನೆ ಮರ್ಯಾದೆಗೆ ಬಾಯಿ ಮುಚ್ಕೊಂಡಿದ್ರೆ ಬಹಳ ಒಳ್ಳೇದು. ಬೆಳಗಾವಿಯವರೆಲ್ಲ ಬಂದ್ಬಿಟ್ಟಿದ್ದೀನಿ. ಏನಮ್ಮ ಸಾರಿ ಅಮ್ಮ, ಏನಮ್ಮ ಸಿಕ್ಕಿದ್ದು ಮೊನ್ನೆ. ರೈಟ್, ಒಂದಷ್ಟು ಕಾರಣಗಳನ್ನ ನಾವು ಕೂಡ ಪಟ್ಟಿ ಮಾಡಿದ್ದೀವಿ. ಏನಾಗಿರಬಹುದು ಕಾಂಗ್ರೆಸ್ನ ಪಾಲಿಗೆ ನಿರೀಕ್ಷಿತ ಫಲಿತಾಂಶ ಬರದೇ ಇರೋದಕ್ಕೆ ಕಾರಣ ಅಂತ ಹೇಳಿ. ಅದರ ಗ್ರಾಫಿಕ್ಸ್ ಅನ್ನ ಕೂಡ ನಿಮ್ಮ ಮುಂದೆ ಇಡ್ತಾ ಹೋಗ್ತೀವಿ. ಅದೇ ಆಯಾಮದಲ್ಲಿ ಚರ್ಚೆ ಕೂಡ. ನಾನು ಮತ್ತೊಮ್ಮೆ ಹೇಳ್ಬಿಡ್ತೀನಿ, ರಾಜ್ಯದಿಂದ ಆಯ್ಕೆಯಾಗಿರುವ ಸಚಿವರಿಗೆ ಯಾವ ಖಾತೆ ಸಿಗುತ್ತೆ ಅನ್ನೋದ್ರ ಅಪ್ಡೇಟ್ ಸಿಕ್ಕ ತಕ್ಷಣ ನಿಮ್ಮ ಮುಂದೆ ಇಡ್ತೀವಿ. ಸೊ ಟ್ಯೂನಿನ್ ಆಗೇ ಇರಿ. ನಟರಾಜ್ ಗೌಡ್ರೆ, 9 ಸ್ಥಾನ ಹಂಗೆ ನೋಡಿದ್ರೆ ನಿಮ್ದು ಕಳೆದ ಬಾರಿ 1 ಕ್ಷೇತ್ರದಲ್ಲಿ ಗೆಲುವು, ಈ ಬಾರಿ 9. ನೀವು 900% ಗ್ರೋತ್ ಅಂತ ಹೇಳಿದ್ರು ಕೂಡ ಗ್ಯಾರಂಟಿಗಳ ಭರಾಟೆ ನಡುವೆ ನಿರೀಕ್ಷೆ ಇದ್ದಿದ್ದು ಹತ್ರ 20 ಬಂದು ಬಿಡಬಹುದು ಅಂತ ಹೇಳಿ ಮೊದಲ ವಿಶ್ಲೇಷಣೆ ಎಲ್ಲಿ ಎಡವಿತು ಕಾಂಗ್ರೆಸ್ ಪಾಳೆಯ ಅಂತ ನೋಡಿ. ಒಂದು ಸಮಾಧಾನಕರ ಬಹುಮಾನ ಕೊಟ್ಟಿದ್ದಾರೆ ಜನ, ಏನು ಅಂತ ವೈಫಲ್ಯ ಅಂತ ಏನು ಮಾಡಿಲ್ಲ. 45% ಮತ ಕೊಟ್ಟಿದ್ದಾರೆ ಫಸ್ಟ್ ಟೈಮ್. ನಮಗೆ 45% ಮತ ಕೊಟ್ಟು 9 ಸ್ಥಾನಗಳನ್ನ ಕೊಟ್ಟಿದ್ದಾರೆ. BJPಗೂ ಕಾಂಗ್ರೆಸ್ಗೂ 0.5% ಮತ ಅಷ್ಟೇ ವ್ಯತ್ಯಾಸ ಇರತಕ್ಕಂಥದ್ದು ಕರ್ನಾಟಕದಲ್ಲಿ ಈ ಬಾರಿ. ಆದರೆ ನಮಗೆ ಹುಮ್ಮಸ್ಸಿದ್ದೇನು 20 ಕ್ಷೇತ್ರ ಗೆಲ್ತೀವಿ ಅಂತ. ಯಾಕಂದರೆ ಗ್ಯಾರಂಟಿ ಯೋಜನೆಗಳು ಜನಗಳು ಅವ್ರಿಗೆ ಸಬಲೀಕರಣ ಆಗ್ತದೆ, ಅವ್ರು ನಮ್ಮ ಕೈ ಹಿಡಿತಾರೆ ಅಂತ. ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಚೆನ್ನಾಗಾಗಿದೆ, ಜನ ಭಾಳ ಖುಷಿಯಿಂದಿದ್ದಾರೆ. ಆದರೆ ಅವ್ರನ್ನ ನಾವು ಮತವಾಗಿ ಪರಿವರ್ತನೆ ಮಾಡಲಲ್ಲಿ ನಾವು ವಿಫಲ ಆಗಿದ್ದೀವಿ. ಕಾಂಗ್ರೆಸ್ ನಾಯಕರು, ಕಾಂಗ್ರೆಸ್ ಕಾರ್ಯಕರ್ತರು ವಿಫಲ ಆಗಿದ್ದೀವಿ, ಇದು ಸ್ಪಷ್ಟ. ಅಂದ್ರೆ ನೀವು ಆಗಾಗ ಮೋದಿ ಅವ್ರ ವಿಚಾರದಲ್ಲಿ ಹೇಳ್ತಿರ್ತೀರಲ್ಲ, ಮೋದಿ ಒಬ್ಬರದೇ ಮುಖ ತೋರಿಸಿ ಗೆಲ್ಲಿಕ್ ಹೊರಟಿದ್ದಾರೆ ಅಂತ. ಹಂಗೆ ಅತಿಯಾದ ಅವಲಂಬನೆ ಆಗೋಯ್ತಾ ಗ್ಯಾರಂಟಿ ಮೇಲೆ? ಇಲ್ಲ, ಅತಿಯಾದ ಅವಲಂಬನೆ ಆಗಿರೋದಕ್ಕೆ 9 ಸೀಟ್ ಬಂದದೆ. ನಾವು ಅದನ್ನ ಅವಲಂಬನೆ ಮಾಡಲಾದ್ರೆ 45% ಮತ ಬರ್ತಿರ್ಲಿಲ್ಲ. ವಿಧಾನಸಭಾ ಕ್ಷೇತ್ರದಲ್ಲಿ 43% ಚುನಾವಣೆ 43% ಮತ ಬಂದಿತ್ತು. ನಾವು ಅನ್ಕೊಂತ ಇದ್ವಿ 52% ಮತ ಬರುತ್ತೆ, 20 ಸೀಟ್ ಬರುತ್ತೆ, ಅದಕ್ಕಿಂತ ಹೆಚ್ಚಿಗೆ ಬರ್ಬೋದು ಅನ್ನೋ ಒಂದು ಭರವಸೆ ಇತ್ತು. ಆದರೆ ಒಂದು ಕ್ರೆಡಿಟ್ ಕೊಡಬೇಕಾದ್ದು ವಿಜಯೇಂದ್ರ ಮತ್ತು ಕುಮಾರಸ್ವಾಮಿ ವಿಜಯೇಂದ್ರ ಅವರ ಜೋಡಿ ಪರಿಣಾಮಕಾರಿ ಕೆಲಸ ಮಾಡಿದೆ. ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಅವರಿಗಿಂತ ಪರಿಣಾಮಕಾರಿಯಾಗಿ ಏನಂದ್ರೆ ಇದ್ರೊಳಗೆ ಏನಂದ್ರೆ ಈ ಸಮೀಕರಣ ಇದಾವಲ್ಲ, ಜಾತಿ ಸಮೀಕರಣ, ಇವೆಲ್ಲ ನೋಡ್ಲಿಕ್ಕಾಗ್ದಾಗ
ಒಕ್ಕಲಿಗರ ಮತಗಳು ಅದ್ರ ಬಗ್ಗೆ ಪ್ರತ್ಯೇಕವಾಗಿ ಚರ್ಚೆ ಮಾಡಬೇಕು. ಗ್ಯಾರಂಟಿ ಬಗ್ಗೆ ಪ್ರಶ್ನೆ, ಗ್ಯಾರಂಟಿ ಬಗ್ಗೆ ಯೋಜನೆಗಳು ಜನ ಖುಷಿಯಾಗಿದ್ದಾರೆ, ಅದನ್ನ ನಾವು ಮತವಾಗಿ ಪರಿವರ್ತನೆ ಮಾಡಿದ್ರೆ ಕಾಂಗ್ರೆಸ್ ವೈಫಲ್ಯ ಆಗಿದೆ. ಮಧುವರೇ, ನೀವು ಅಬ್ಸರ್ವ್ ಮಾಡಿರ್ತೀರಿ, ಈ ಚುನಾವಣಾ ಫಲಿತಾಂಶದ ನಂತರದಲ್ಲಿ ಕಾಂಗ್ರೆಸ್ ನಾಯಕರ ಹೇಳಿಕೆಗಳು ಗ್ಯಾರಂಟಿ ಬಗ್ಗೆ. ಚಲುವರಾಯಸ್ವಾಮಿ ಹೇಳ್ತಾರೆ ಗ್ಯಾರಂಟಿ ವರ್ಕ್ ಆಗ್ತಿರೋ ತರ ಕಾಣ್ತಾ ಇಲ್ಲ. ಮುನಿಯಪ್ಪನವ್ರು ಹೇಳ್ತಾರೆ ಇಲ್ಲ ಇಲ್ಲ ವರ್ಕ್ ಆಗ್ತಿದೆ. ಅಂದ್ರೆ ಈ ಗ್ಯಾರಂಟಿ ಬಗ್ಗೆ ಗೊಂದಲ ಶುರು ಆಗೋಯ್ತಾ? ಅಷ್ಟೊಂದು ವಿಶ್ವಾಸವಿದ್ದ ಕಾಂಗ್ರೆಸ್ ಪಾಳಿಯದಲ್ಲಿ ಕರ್ನಾಟಕದಲ್ಲಿ ಹೌದು, ನಮಗೊಂದು 17 ಸೀಟ್ ಸಿಕ್ಕಿದೆ, ಪ್ಲಸ್ ನಮ್ಮ ಮೈತ್ರಿ 10 ವರ್ಷಗಳ ನಂತರ ಆದರೂ ಕೂಡ ನಮಗೆ 17 ಸೀಟ್ ಸಿಕ್ಕಿದೆ ಅಂತ ಹೇಳಿದ್ರೆ ನಾವು ಆ ಇನ್ಕಂಬೆನ್ಸಿನ ಮೇಂಟೈನ್ ಮಾಡ್ಕೊಂಡು ಬಂದಿದ್ದೀವಿ. ಇಟ್ ಇಸ್ ಗುಡ್ ಅಂತ ಒಂದು ಅರ್ಥ. ಎರಡನೇ ಅರ್ಥ ಏನಪ್ಪ ಅಂತ ಹೇಳಿದ್ರೆ ದೇರ್ ಆರ್ ಸೀಟ್ಸ್, ನಾವೊಂದು 20,000 30,000ದಲ್ಲಿ ಸೋತಿದ್ದೀವಿ. ಸೊ ಹಾಗಾಗಿ ಆ ಲೆಕ್ಕನೂ ಹಾಕೊಂಡ್ರೆ ಅದೊಂದು ಇಟ್ಸ್ ಅ ವೆರಿ ನ್ಯಾರೋ ಮಾರ್ಜಿನ್, ಅದನ್ನು ಗೆಲ್ಬಹುದಾಗಿತ್ತು. ಎನಿವೇ ದಟ್ ಈಸ್ ಒನ್ ಪಾರ್ಟ್ ಆಫ್ ಇಟ್. ಆದರೆ ಪ್ರಸ್ತುತ ಇವತ್ತು ನೀವು ಕೇಳ್ತಾ ಇರೋ ಪ್ರಶ್ನೆ ಗ್ಯಾರಂಟಿ ಏನಾಯಿತು ಅಂತ ಒಂದಂತೂ ಸ್ಪಷ್ಟವಾಗಿ ಕಾಣ್ತಾ ಇದೆ ಕರ್ನಾಟಕದ ಜನತೆಗೆ, ಗ್ಯಾರಂಟಿ ವರ್ಕ್ ಆಗಿಲ್ಲ. ಡಿ.ಕೆ. ಶಿವಕುಮಾರ್ ಅವರು DCM ಆಗಿ, ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಯಾಗಿ 14 ಸರಿ ವಿತ್ತ ಮಂತ್ರಿಗಳಾಗಿ ಅವರು ಬಡ್ಜೆಟ್ ಕೊಟ್ಟು ಇದನ್ನಿಲ್ಲ ಇದರಿಂದನೇ ನಾವು ಗೆಲ್ತೀವಿ ಅಂತ ಎಷ್ಟು ಅವ್ರಿಗೆ ಒಂದು ಆರೋಗ್ಯನ್ಸ್ ಇತ್ತು, ಅದು ವರ್ಕ್ ಆಗಿಲ್ಲ. ಯಾಕೆಂದರೆ ಕರ್ನಾಟಕದ ಜನ ಇದನ್ನ ಮರೆತು ಒಬ್ಬ ನಾಯಕತ್ವ ಬೇಕು, ನಮಗೆ ನಮ್ಮ ದೇಶ ಮುಂದೊಡಿಬೇಕು, $5 ಟ್ರಿಲಿಯನ್ ಆ ಎಕನಾಮಿ ಅದ್ರ ಬಗ್ಗೆ ಯೋಚನೆ ಮಾಡಿ ಸಹಜವಾಗಿ ಒಂದು ಆ ಒಂದು ನಿಟ್ಟಿನಲ್ಲಿ ವೋಟ್ ಮಾಡಿದರೆ. ಒಂದು ಎರಡನೇದು, ಯಾವ ಒಂದು ಎಲೆಕ್ಷನ್ ಸ್ಟೇಟ್ ಎಲೆಕ್ಷನ್ ಆಯಿತು, ಅದಾದಮೇಲೆ ನಮ್ಮ ವಿಜೇಂದ್ರ ಅವರು ಅಧ್ಯಕ್ಷರಾಗಿ ಪದಗ್ರಹಣ ಮಾಡಿದ್ರು, ಅವತ್ತಿಂದನೂ ವಿ ಹ್ಯಾವ್ ವರ್ಕ್ಡ್ ಹಾರ್ಡ್. ಕಾಂಬೋಗಳ ಬಗ್ಗೆ ಬರ್ತೀನಿ. ಒಂದು ಚಿಕ್ಕ ಅಪ್ಡೇಟ್ ಬ್ರೇಕಿಂಗ್ ಇದೆ, ಗಮನಿಸೋಣ. ಬಹುಶಃ ಇದು